ತಾಲೂಕಿನ ಹೆಬ್ಬಾಳ ಹತ್ತಿರದ ಮುಷ್ಟೂರು ಕ್ಯಾಂಪ್ನಲ್ಲಿ ಗಂಗಾವತಿ ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಇವರು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಕೆಎಫ್ಐಎಲ್ ರೂರಲ್ ಡೆವಲಪ್ಮೆಂಟ್ ಬೇವನಹಳ್ಳಿ ಇವರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದ 11ನೇ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮುಷ್ಟೂರು ಕ್ಯಾಂಪ್ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಸಂಖ್ಯೆಯ ನಾಗರಿಕರು ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ರೋಟರಿ ಕ್ಲಬ್ ರೈಸ್ ಬೌಲ್ನ ಅಧ್ಯಕ್ಷರಾದ ಗೀತಾ ಚೌಧರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ 11ನೇ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ರೋಟರಿಯ ನ್ಯೂ ಕ್ಲಬ್ ಅಧ್ಯಕ್ಷರಾದ ಮಹೇಶ್ ಸಾಗರ್ ಅವರು ಉದ್ಘಾಟಿಸಿದರು. ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬಿ ಶ್ರೀದೇವಿ, ಸದಸ್ಯರುಗಳಾದ ಶಾಹೀನ್ ಕೌಸರ್, ಲಲಿತಾ, ನಾಗರಾಜ್, ಸೋಫಿಯಾ ರಾಣಿ, ಸಪ್ತಗಿರಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಸತೀಶ್, ಡಾಕ್ಟರ್ ವಿಶ್ವಾಸ್ ಹಾಗೂ ಡಾಕ್ಟರ್ ವಿಶಾಲ್ ಅವರುಗಳು ಪಾಲ್ಗೊಂಡಿದ್ದರು. ಸಮಾಜ ಸೇವಕರಾದ ವಿಜಯ್ ಕುಮಾರ್ ಗದ್ದಿಯವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು. ಆರೋಗ್ಯ ತಪಾಸಣಾ ಶಿಬಿರವನ್ನು ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಹಾಗೂ ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಆ್ಯಕ್ಚುಲಿ ಈ ಸಪ್ತಗಿರಿ ಹಾಸ್ಪಿಟಲ್ ಬಗ್ಗೆ ನಾವು ಹೇಳಬೇಕಂದ್ರೆ ಒಂದು ದಿವಸ ಆದರೂ ಸಾಲಂಗಿಲ್ಲ. ಯಾಕೆಂದರೆ ಅಷ್ಟು ಅವರು ಬಡವರ ಸೇವೆಗಾಗಿ ಅವ್ರ ಪಾಪ ಒಂದು ತಂಡವನ್ನೇ ರಚಿಸಿ 4-5 ತಂಡಗಳನ್ನು ನಮ್ಮ ರಾಜ್ಯಾದ್ಯಂತ ಅವ್ರು ಬಿಟ್ಟಿದ್ದಾರೆ. ಪ್ರತಿ ಹಳ್ಳಿಗೂ ಹೋಗಿ ಬಡವರ ಒಂದು ಆರೋಗ್ಯ ಕಾಳಜಿಯನ್ನು ತುಂಬ ವಹಿಸ್ತಾ ಇದ್ದಾರೆ. ಅವ್ರ ಜೊತೆ ನಾವು ಒಂದು ಸಂಯೋಜನೆ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಎಷ್ಟೋ ಜನ ಬಡವರು ಅವರಿಗೆ ಟೈಮ್ ಸಿಗೋಂಗಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು ಅಂತಂದರೆ, ಇಂಥ ಅವಕಾಶ ನಮ್ಮೂರಿಗೆ ಬಂದಾಗ ಒಂದು 10-15 ನಿಮಿಷ ಟೈಮ್ ಕೊಟ್ಟು ಬಂದು ನಮ್ಮ ಆರೋಗ್ಯದಲ್ಲಿ ಇವತ್ತು ಏನೇ ಪರಿಸ್ಥಿತಿ ಇದೆ, ನಮ್ಮದು BP ಏನು, ಶುಗರ್ ಏನು, ಅಥವಾ ಇನ್ನು ಬೇರೆ ಬೇರೆ ಏನಾದರೂ ಕಾಯಿಲೆಗಳಿದ್ದರೆ ಅದಕ್ಕೆ ಇಂದಲೇ ನಾವು ಚಿಕಿತ್ಸೆ ತಗೊಂಡಾಗ ನಾವು ಸಂಪೂರ್ಣವಾಗಿ ನಾವು ರೋಗಮುಕ್ತನಾಗಲು ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಚರ್ಚ್ ಮುಖಾಂತರ ಏರ್ಪಡಿಸಿದಂಥ ಮಾನ್ಯ ವ್ಯವಸ್ಥಾಪಕರು ಅವರಿಗೂ ಸಹಿತ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತಾ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದಂಥ ಮಾನ್ಯ ರೈಸ್ ಬೌಲ್ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೂ ಹಾಗೂ ಸಪ್ತಗಿರಿ ಹಾಸ್ಪಿಟಲ್ ವರ್ಗದವರಿಗೂ ಹಾಗೂ ಈ ಗ್ರಾಮದ ಎಲ್ಲ ಜನರಿಗೆ ನಾವು ಹೇಳೋದು ಇಷ್ಟೇ, ನೀವು ಇನ್ನೂ ಹೆಚ್ಚಿನ ಒಂದು ನೀವು ಒಬ್ಬರಿಂದ ಒಬ್ಬರಿಗೆ ಇದು ಹರಡಬೇಕು. ಇದು ಏನಂದರೆ
ಹಿಂಗೆ ಮಾಡಿದ್ದಾರೆ. ಒಳ್ಳೆ ನಿಮಗೆ ಗೊತ್ತಾಗುತ್ತೆ ಇವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು. ನೀವೇ 10 ಜನರಿಗೆ ಹೇಳ್ತೀರಿ. ನಾವು ಆಗಲೇ ಸಾಕಷ್ಟು ಇವ್ರ ಜೊತೆ ನಾವು ಕ್ಯಾಂಪ್ಗಳನ್ನು ಮಾಡೀವಿ, ತುಂಬ ಸಕ್ಸಸ್ ಆಗಿದ್ದಾವೆ. ಎಲ್ಲ ಕಡೆಗೂ ಇನ್ನೂ ಒಂದು ಸಾರಿ ಮಾಡಿರಿ, ವರ್ಷಕ್ಕೊಂದು ಸಾರಿ ಮಾಡಿರಿ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಇವ್ರ ಟೈಮ್ಗಳನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ನಾವು ರಿಪೀಟ್ ಮಾಡಿದರೆ ಇವ್ರಿಗೆ ಪುರ್ಸತ್ತಿಲ್ದಂಗೆ ಆಗುತ್ತೆ. ಆ ಥರ ಇವ್ರದ್ದು ಒಂದು ಬೇಡಿಕೆ ಇದೆ. ಅದನ್ನು ನಿಮ್ಮ ಗ್ರಾಮದಲ್ಲಿ ಬಂದಿದ್ದಾರೆ, ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಗಳಲ್ಲಿ ಏನು ಆರೋಗ್ಯ ಫೆಸಿಲಿಟೀಸ್ ಏನು ಬೇಕಾಗಿರುತ್ತಲ್ಲ, ಸಾಮಾನ್ಯ ಜ್ವರ, ಕೆಮ್ಮು, ನೆಗಡಿ ಇದೆಲ್ಲ ಮೋಸ್ಟ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಬಟ್ ಸ್ಪೆಷಾಲಿಟಿ ಸ್ತ್ರೀ ರೋಗ, ಕ್ಯಾನ್ಸರ್ ಸಮಸ್ಯೆ, ಮೂತ್ರಪಿಂಡ ಸಮಸ್ಯೆ, ಹೃದಯ ಸಮಸ್ಯೆ ಇದೆಲ್ಲ ಇರುತ್ತಲ್ಲ, ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಇದೆಲ್ಲ ನಿಮಗೆ ಹೋಗ್ಬೇಕು ಅಂದರೆ ತುಂಬ ದೂರ ಸ್ಪೆಷಲಿಸ್ಟ್ ಡಾಕ್ಟರ್ ನೋಡೋದು ಕಷ್ಟ ಇರುತ್ತೆ. ಸೊ ಇಲ್ಲೇನಾದರೂ ಬಂದು ನಿಮ್ಗೆ ಸಮಸ್ಯೆ ಅದು ಇದ್ದರೆ ಅಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಬರ್ತೀವಿ. ಸೊ ಈ ಥರ ನೀವೇ ಹುಡ್ಕೊಂಡೋದ್ರು ತುಂಬ ದೂರ ಹೋಗ್ಬೇಕಾಗಿದ್ದಾಗ ಇಲ್ಲಿ ಬಂದಿದೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಆ BPL ಕಾರ್ಡ್ ಇದ್ದವ್ರಿಗೆಲ್ಲ ಫ್ರೀ ಆಗುತ್ತೆ. ನಮ್ಮ ಹಾಸ್ಪಿಟ್ಲಲ್ಲಿ ಸಿಬ್ಬಂದಿಯವ್ರಿಗೆ ಮ್ಯಾನೇಜ್ಮೆಂಟ್ ಒಂಚೂರು ಚೇಂಜ್ ಆಗಿದೆ. ಮುಂಚೆ ಎಲ್ಲ ಫುಲ್ಲು ಫ್ರೀಯಾಗೆ ಮಾಡ್ತಾಯಿದ್ರು, ಇವಾಗ ಒಂಚೂರು ಚೇಂಜ್ ಪ್ರೋಸೆಸ್ಸಲ್ಲಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಇದರಲ್ಲಿ ಮಾಡಿಕೊಡ್ತಾರೆ. ಸೂಪರ್ ಸ್ಪೆಷಾಲಿಟಿದು ಏನೇ ತೊಂದರೆ ಇದ್ರೂ ನೀವು ಬಂದು ಅದರದ್ದು ಉಪಯೋಗ ಪಡ್ಕೊಂಡ್ರೆ ಇದು ಆರ್ಗನೈಸ್ ಮಾಡಿದ್ದಕ್ಕೂ ಒಂದು ಇದಾಗತ್ತೆ. సరేనా? సో సప్తగిరి హాస్పిటల్ డాక్టర్స్కి, ఆ తర్వాత సార్కి, సెంట్రల్ క్లబ్ సెక్రటరీ గారికి, ప్రతి ఒక్కరికి నమస్కారం చెప్తున్నాను. ఆ తర్వాత ఇక్కడ వచ్చిన క్యాంపులో అందరూ డాక్టర్స్ మంచిగా చూస్తున్నారు కాబట్టి ఇక్కడ ఉన్న వాళ్ళు అందరూ సదుపయోగం చేసుకోమని అడుగుతున్నాను. కార్యక్రమంకి వచ్చిన అందరికీ ధన్యవాదాలు. ಎಲ್ಲರೂ ಪಡೆದುಕೊಳ್ಬೇಕು ಅನ್ನೋದ್ರ ಅಂತ ಅನಿಸಿಕೆಯನ್ನು ವ್ಯಕ್ತಪಡಿಸಕ್ಕಂಥ ನಮ್ಮ ಗೀತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತು ವಿಶೇಷವಾಗಿ ನಮ್ಮ ಈ ಸಪ್ತಗಿರಿ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಸರ್ ಅವರು ಕೂಡ ತಮ್ಮ ಸೇವೆ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ವ್ಯಕ್ತಪಡಿಸಕ್ಕಂತ ವಿನಂತಿ ಮಾಡಿಕೊಡ್ತೀನಿ. ಹೃದಯದಿಂದ ನಾನು ಭಾಳ ಎಷ್ಟು ಹೇಳಿದ್ರೂ ಕಡಿಮೆನೇ. ಇದು ನಾವು ಮಾಡಿಸ್ತಾ ಇರೋದು 11ನೇ ಕ್ಯಾಂಪು. ನಾವು 1.5 ವರ್ಷ ಆಯಿತು ನಾವು ರೋಟ್ರಿ ಕ್ಲಬ್ ಸ್ಟಾರ್ಟ್ ಆಗಿ. ಇಷ್ಟರಲ್ಲೇ 11ನೇ ಕ್ಯಾಂಪ್ ಇದು. ನಾಳೆ ಒಂದು ಕ್ಯಾಂಪ್ ಇದೆ, ಅದು 12ನೇ ಕ್ಯಾಂಪ್ ಆಗುತ್ತೆ. ನಾನು ಭಾಳ ಹೆಮ್ಮೆ ಪಡ್ತೀನಿ. ಡಾಕ್ಟರ್ಸ್ ಎಷ್ಟೋ ಚೆನ್ನಾಗಿ ದೂರದಿಂದ ಬಂದು ಸಹಕರಿಸಿ ಎಲ್ಲರಿಗೂ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮೆಡಿಸಿನ್ ಕೂಡ ಫ್ರೀ ಕೊಡ್ತಾರೆ ಅವರು, ಅಲ್ಲಿಂದ ಬಂದು ನೋಡಿದರು. ಯಾಕೆಂದರೆ ಹಳ್ಳಿಗಳು ಮಾಡೋ ಉದ್ದೇಶ ಏನಂತಂದರೆ, ಹಳ್ಳಿಗಳಿಗೆ ಸ್ವಲ್ಪ ಇಲ್ಲಿಂದ ಹೋಗೋದು, ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಇಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ವೆಹಿಕಲ್ ತೊಗೊಂಡು ಹೋಗಬೇಕು. ಸಿಟಿಗಳಲ್ಲಿ ಇದ್ದವ್ರಿಗೆಲ್ಲ ಅನುಕೂಲಗಳಿದ್ದಾವೆ ಅಂಥೇಳಿ ಬೇಗಂದ್ರೆ ನಾವು ಹಳ್ಳಿಗಳಲ್ಲೇ ಕ್ಯಾಂಪ್ಗಳನ್ನು ಅರೇಂಜ್ ಮಾಡುತ್ತಾ ಇದ್ದೀವಿ 1.5 ವರ್ಷದಿಂದನೂ. ಅದೇ ರೀತಿ ಈ ಕ್ಯಾಂಪ್ಗೆ ಬಂದು ಎಲ್ಲರೂ ಉಪಯೋಗಿಸ್ಕೋಬೇಕಂತೇಳಿ ನಾವೊಂದು 2 ಮಾತುಗಳನ್ನು ಹೇಳ್ತಿದ್ದೇನೆ. ಅವರಿಗೆ ಧನ್ಯವಾದಗಳು. ಇದು ಕ್ಯಾಂಪ್ ಆರ್ಗನೈಸ್ ಮಾಡೋದು ಒಂದು ಒಳ್ಳೆಯ ಉದ್ದೇಶ ಅಂದರೆ, ಹಳ್ಳಿಗಳಲ್ಲಿ ಆರೋಗ್ಯದ ತಪಾಸಣೆ ಮಾಡೋದ್ರಿಂದ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಸೊ ಹೃದಯ ರೋಗ, ಕಿಡ್ನಿ ಸಮಸ್ಯೆ ಮತ್ತು ಯಾವುದೇ ಸರ್ಜಿಕಲ್ ಪ್ರಾಬ್ಲಮ್ ಯಾವುದಿದ್ರೂ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಆದಷ್ಟು ಎಲ್ಲರೂ ಬಂದುಬಿಟ್ಟು ಸದುಪಯೋಗ ಪಡಿಸ್ಕೋಬೇಕು ನನ್ನ ಮಾತನ್ನು ಮುಗಿಸ್ತೀನಿ. ನಮ್ದು ಇದೇ ಕ್ಯಾಂಪ್, ಮುಷ್ಟೂರು ಕ್ಯಾಂಪ್. ನೀವು ಎದುರು ಸಲುವಾಗಿ ತೋರಿಸ್ಕೊಳಕ್ಕೆ ಬಂದ್ರಿ? ನಮಗೆ ಎಲರ್ಜಿ ರೀ. ಎಲ್ಲಿ ಹುಬ್ಳೆ ತೋರಿಸಿದ್ರಿ, ಗಂಗಾವತಿ ತೋರಿಸಿದ್ವಿ, ಎಲ್ಲ ತಂದಿದ್ದು ನಾನೆಲ್ಲ తోడిసిద్ది. ఈ మేము రోటరీ క్లబ్ నుంచి ఇది 11వ క్యాంపు హెల్త్ చెకప్ క్యాంపు చేస్తున్నాము. ఇది ఏంటంటే పల్లెటూరుల్లో చాలామందికి తెలియదు ఏముంటాయో ఏముండవో అని. ఇలా వేయడం వల్ల ప్రతిదీ వాళ్ళ దగ్గరికే వచ్చి మేము చేస్తూ ఉంటాం కాబట్టి ఇది చాలా ఉపయోగపడుతుంది. ఏమైనా ఫ్రీగా ఏమైనా ఆపరేషన్లు అయ్యి ఉంటే మేము తీసుకుని వెళ్తాము, మా ద్వారా వెళ్తారు కాబట్టి అందరూ ఇది ఉపయోగపరచుకోవాల్సిందిగా కోరుకుంటున్నాం. ಕ್ಲಬ್ನಿಂದ ನಡೀತಾ ಇರೋದು ಇದು 11ನೇಯ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಇರೋದ್ರಿಂದ, ಈ ಕ್ಯಾಂಪ್ಗಳಿಂದ ಹೆಚ್ಚಾಗಿ ಲಾಭ ಏನು ಅಂತ ಹೇಳಿದ್ರೆ, ಹಳ್ಳಿ ಜನರಲ್ಲಿ ಒಂದು ಕಾನ್ಸೆಪ್ಟ್ ಇರೋದಿಲ್ಲ, ರೋಗ ಇದು ಇದೆ ಅಥವಾ ಇದು ಇರಬಹುದು ಅಂಥೇಳಿ ಅವ್ರ ಗಮನಕ್ಕೆ ಇರೋದಿಲ್ಲ. ಆದರೆ ಈ ಒಂದು ಚೆಕಪ್ನಿಂದ ಅವರಿಗೆ ಇದರ ಒಂದು ಮಾಹಿತಿ ಬರುತ್ತೆ. ಮುಂದಿನ ಒಂದು ಅವರ ಹೆಲ್ತ್ ಸಲುವಾಗಿ ಅಥವಾ ಮುಂದಿನ ಚಿಕಿತ್ಸೆಗಾಗಿ ಅವ್ರಿಗೆ ತುಂಬ ಸಹಾಯಕಾರಿ ಆಗತ್ತೆ ಅಂಥೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರೋಟ್ರಿ ರೈಸ್ ಬಾಲ್ ಕ್ಲಬ್ ಮಹಿಳಾ ವಿಂಗ್ ಕಡೆಯಿಂದ ಈ ಒಂದು ಹೆಲ್ತ್ ಚೆಕಪ್ಪನ್ನು, ಒಂದು ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಅಡಿಯಲ್ಲಿ ಸುತ್ತಲಲ್ಲಿ ಇರ್ತಕ್ಕಂತಹ
ಒಂದು 9 ಹಳ್ಳಿಗಳು ನಮಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೂ ಈ ಒಂದು ಕ್ಯಾಂಪ್ನಿಂದ ತುಂಬ ಸಹಾಯ ಆಗ್ತಾಯಿದೆ. ಇದಕ್ಕಾಗಿ ಅಂಥೇಳಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಅವರ ಕಡೆಯಿಂದ ತುಂಬ ಸಹಾಯ ಆಗ್ತಾಯಿದೆ. ಜೊತೆಯಲ್ಲಿ ನಮಗೆ ಇಲ್ಲಿ ಬೇವನಹಳ್ಳಿಯ ಒಂದು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ KFIL ಡೆವಲಪ್ಮೆಂಟ್ ಸೊಸೈಟಿ ಇವರ ಒಂದು ಆಶ್ರಯದಲ್ಲಿ ರೋಟ್ರಿ ರೈಸ್ ಬಾಲ್ ಮಹಿಳಾ ವಿಂಗ್ ಆಶ್ರಯದಲ್ಲಿ, ಜೊತೆಯಲ್ಲಿ ಸಪ್ತಗಿರಿ ಆಸ್ಪತ್ರೆ ಇವರ ಒಂದು ಆಶ್ರಯದಲ್ಲಿ ಈ ಒಂದು ಕ್ಯಾಂಪಲ್ಲಿ ಮುಸ್ಟೂರು ಕ್ಯಾಂಪ್ನಲ್ಲಿ ಈ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಆಗ್ತಾ ಇರೋದು ಸುತ್ತಲಿನ ಜನರಿಗೆ ತುಂಬ ಸಹಾಯಕವಾಗಿದೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇದು 11 ಕ್ಯಾಂಪು ಮೆಡಿಕಲ್ ಕ್ಯಾಂಪ್ ಅಂತ ರೈಸ್ ಬಾಲ್ ರೋಟರಿ ಕ್ಲಬ್ಲಿಂದ ಹೆಲ್ತ್ ಕಾನ್ಸೆಪ್ಟು ತೊಗೊಂಬಂದು ಇಲ್ಲಿ ಜನಕ್ಕೆ ಒಂದು ಹೆಲ್ತ್ ಬಗ್ಗೆ ಕಾನ್ಸೆಪ್ಟನ್ನು ಹೇಳ್ತಾ ಮತ್ತು ಅವ್ರಿಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಲಿ ಅಂತ BP ಆಯಿತು, ಶುಗರ್ ಆಯಿತು, ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ರೂ ಇಲ್ಲಿ ಒಂದು ಸೊಲ್ಯೂಷನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲರಿಗೂ ಒಂದು ರೋಟರಿ ಕ್ಲಬ್ಲಿಂದ ಇದೊಂದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಅಂತ ಹೇಳ್ಬೋದು. ಮತ್ತು ಅವ್ರಿಗೂ ನಮ್ಮಲ್ಲಿ ಇರೋ ಪ್ರಾಬ್ಲಮ್ಸಿಗೆ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡು ಖರ್ಚಾಗುತ್ತೆ, ಅದು ಇದು ಅಂತ ತುಂಬ ಫೀಲ್ ಮಾಡ್ಕೊಂಡಿರ್ತಾರೆ. ಬಟ್ ಇದೊಂದು ಕ್ಯಾಂಪು ಅವ್ರಿಗೆ ಒಂದು ಹೆಲ್ತ್ ಅನ್ನೋದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋಗ್ರಾಮ್ಸನ್ನ ನಾವು ಮಾಡ್ತೀವಿ ರೋಟರಿ ಕ್ಲಬ್ ಕಡೆಯಿಂದ. సో ಇದನ್ನೆಲ್ಲ జన ఎలా యూజ్ చేసుకోబోతుంది మీరు ఏం చూపించుకుంటాకు వచ్చారు? పాలు నొప్పి చూపించుకొని వచ్చాను. మీకు ఎలా అనిపించింది? ఎలా అనిపించింది? బాగా చూసారా డాక్టర్? చూశారండి బాబు, తగ్గితే చాలా చూపించుకున్నాం, తగ్గలేదండి బాబు. అలాగే తగ్గితే మళ్ళీ మీ దగ్గర చూపించుకుంటాం కదా. మీకు ఇక్కడ వచ్చి డాక్టర్లు చూసినందుకు మీకు ఎలా అనిపిస్తుంది? మాకు మంచి అనిపిస్తుంది. అక్కడ దూరం వెళ్తే మళ్ళీ కొలుసులు అవుతాయి, చూస్తున్నారు, తగ్గుతుంది. ఇక్కడికి వచ్చితే చూస్తే మంచిది అనిపిస్తుంది అంతే కదా. BP ಚೆಕ್ ಮಾಡ್ಯಾರ, ರಕ್ತ ಪರೀಕ್ಷೆ ಮಾಡ್ಯಾರ, ಡಾಕ್ಟ್ರು ಚಲೋ ಇಲ್ಲ, ದೇಶ ಕಾಲು ನೋವು ಸಲ ಬಂದಿದೆ. ಕಾಲು ನೋವು ಬಂದು ನಿಮಗೆಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಒಳ್ಳೆ ಬೇಸ್ ಮಾಡ್ಯಾರ. ನೀವು ಎದ್ರ ಸಲುವಾಗಿ ಬಂದಿದ್ರಿ? ನರದ ಸಲುವಾಗಿ ಬಂದಿದ್ವಿ. ನೋಡಿದ್ರೆ ಹಾಂ, ನೋಡಿದ್ರಿ. ನಿಮ್ಗೆ ಅನುಕೂಲ ಆಗಿತ್ತು? ನಿಮ್ಗೆ ಹೆಂಗೆ ಅನ್ಸುತ್ತೆ? ಚೆನ್ನಾಗಿ ನೋಡಿದಾರ ಡಾಕ್ಟರ್ಸ್? ಎಕ್ಸ್ರೇ ಮಾಡ್ಬೇಕಂತ ಹೇಳ್ಯಾರ. ಎಕ್ಸ್ರೇ ಮಾಡೋದು ಬದಲಿತ್ತಲ್ಲಿ ತೋರಿಸಿದ್ದಕ್ಕೆ ನರಕ್ಕೆ ಬಡ್ದೈತೆ ಸೂಜಿ, ಅದು ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬೇಸ್ ನೋಡ್ಯಾರ. ಹಾಂ, ನೋಡ್ಯಾರ. ಸ್ಕ್ಯಾನಿಂಗ್ ಮಾಡೋ ಇದು ಮಾಡ್ಬೇಕು. ನಿಮ್ಗೆ ಅನುಕೂಲ ಆಗೈತಲ್ರಿ ಇಲ್ಲಿ? ಹಾಂ, ಅನುಕೂಲ.